ವಿದ್ಯಾರ್ಥಿಗಳಿಗೆ 7ನೇ ಅಧ್ಯಾಯವಾದಂಥ ಎತ್ತರ ಜಿಗಿತದ ಸ್ಪರ್ಧೆಯ ಮೂಲ ನಿಯಮಗಳ ಬಗ್ಗೆ ಮತ್ತು ಅದರಲ್ಲಿ ಬರತಕ್ಕಂಥ ಉಪಕರಣಗಳ ಬಗ್ಗೆ ಮತ್ತು ಅದರಲ್ಲಿ ಒಂದು ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಸಾಧನೆ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರೋ ಹಾಗೆ ಈಗ ಎತ್ತರ ಜಿಗಿತ ಅಂಕಣ ಏನೇನು ಬೇಕು ಅದಕ್ಕೆ? ಎತ್ತರವನ್ನು ಜಿಗಿತಕ್ಕೆ ಮತ್ತೆ ಸ್ಟ್ಯಾಂಡ್ ಮತ್ತೆ ಕೋಲು ಮತ್ತೇನ್ ಬೇಕು? ಏನು ಆ ಕಡೆ ಈ ಕಡೆ ಎರಡು ಸ್ಟ್ಯಾಂಡ್ ಇಟ್ಟಿದ್ದೀವಿ, ಅಡ್ಡವಾಗಿ ಒಂದು ಕೋಲ್ ಕ್ರಾಸ್ ಬಾರ್ ಅಂತ ಗೊತ್ತಲ್ಲ, ಕ್ರಾಸ್ ಬಾರ್ ಅಂತಾರೆ. ಮತ್ತೆ ಏನೇನ್ ಬೇಕು? ಅಂಕಣ ಜಿಗಿತದ ಅಂಕಣ ಬೇಕು, ಗೊತ್ತೈತೆ? ಅದು ಇಂಪಾರ್ಟೆಂಟ್. ಎಲ್ಲ ರೆಡಿ ಇದ್ರೆ ಅಂಕಣನೇ ಇಲ್ಲ ಅಂದ್ರೆ ಹೌದಿಲ್ಲ. ಸೊ ಹಾಗೆ ಈ ಒಂದು ಎತ್ತರ ಜಿಗಿತ ಮೇಲಾಟಗಳಲ್ಲಿ ಬರ್ತಕ್ಕಂಥ ಒಂದು ಕ್ರೀಡೆ. ಮೇಲಾಟಗಳಂದ್ರೆ ಯಾವ್ಯಾವ ಬರ್ತವೆ? ಮೇಲಾಟಗಳಲ್ಲಿ ಯಾವ್ಯಾವ ಕ್ರೀಡೆಗಳು ಬರುತ್ತವೆ? ಅದರಲ್ಲಿ ಇವು ಬರ್ತಾವ. ಏನ ಯಾವ್ಯಾವಪ್ಪ ಅಂದ್ರೆ ಒಂದನೇದು ಓಟಗಳು, ಗೊತ್ತಾಯ್ತಾ? ಓಟಗಳಂದ್ರೆ ಅದರಲ್ಲಿ ಎಲ್ಲ ಆಯ್ತು. 100 ಮೀಟರು, 200 ಮೀಟರು, 400, 800, 1500, 3000, ಗೊತ್ತಲ್ಲ? ಆಮೇಲೆ 4x100 ಮೀಟರ್ ರೀಲೆ, 4x400 ಮೀಟರ್ ರೀಲೆ, ಆಮೇಲೆ ಅಡೆತಡೆ ಹರ್ಡಲ್ಸ್, ಗೊತ್ತಾಯ್ತಾ? 100 ಮೀಟರು ಅಡೆತಡೆ ಓಟ ಬರುತ್ತೆ. ಇವೆಲ್ಲ ಓಟಗಳಲ್ಲಿ ಬರ್ತಕ್ಕಂಥವು, ಗೊತ್ತಲ್ಲ? ಮೇಲಾಟಗಳಲ್ಲಿ ಓಟಗಳು. ಆಮೇಲೆ ಎಸೆತಗಳಂತ ಬರ್ತವೆ. ಎಸೆತಗಳಲ್ಲಿ ಗುಂಡು ಎಸೆತ ಬರುತ್ತೆ, ಚಕ್ರ ಎಸೆತ ಬರುತ್ತೆ, ಜಾವ್ಲಿನ್ ಎಸೆತ ಬರುತ್ತೆ, ಗೊತ್ತಲ್ಲ? ಆಮೇಲೆ ಇನ್ನೊಂದು ಮತ್ತೆ ಯಾವ್ದು ಬರುತ್ತೆ? ಎಸೆತಗಳಲ್ಲಿ ಮೂರನ ಗುಂಡಾಯ್ತು, ಚಕ್ರ ಆಯ್ತು, ಬಚ್ಚೆ ಆಯ್ತು, ಇನ್ನೊಂದು ನೋಡೋಣ, ಸ್ವಲ್ಪ ಆಕ್ಷನ್ ಮಾಡಿ ತೋರಿಸ್ತೀನಿ, ಗೊತ್ತಾಗುತ್ತೆ. ಹೋಗಿದ್ದಾರೆ ಹ್ಯಾಮರ್, ಸರಪಳಿ ಗುಂಡು ಎಸೆತ. ಓಕೆ, ಗುಂಡಿಗೆ ಇಷ್ಟುದ್ದ ಸರಪಳಿ ಕಟ್ಟಿದ್ದಾರೆ, ಗೊತ್ತಲ್ಲ? ಸೊ ಅದನ್ನ 3 ಸಾರಿ ಸುತ್ತು ತಿರುಗಿಸಿ ಎಸಿಬೇಕು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಹ್ಯಾಮರ್ ಕೊಡ್ತಾರೆ, ಕನ್ನಡದಲ್ಲಿ ಸರಪಳಿ ಗುಂಡು ಎಸೆತ. ಎಷ್ಟುದ್ದ ಸರಪಳಿ ಆಗಿರ್ತದೆ, ಗೊತ್ತಲ್ಲ? ಎಸೆತಗಳಲ್ಲಿ ಇಷ್ಟು ಬರ್ತವೆ. ಇನ್ನು ಜಿಗಿತಗಳು, ಜಿಗಿತಗಳಲ್ಲಿ ಉದ್ದ ಜಿಗಿತ ಬರುತ್ತೆ, ಓಡೋದು ಉದ್ದ ಜಿಗಿತ, ಗೊತ್ತಲ್ಲ? ಎತ್ತರ ಜಿಗಿತ ಬರುತ್ತೆ. ಈಗ ನಾವು ಹೇಳಿದ್ರು ಜಿಗಿತ ಸ್ಟ್ಯಾಂಡ್, ಕ್ರಾಸ್ ಬರುತ್ತೆ. ಆಮೇಲೆ ತ್ರಿವಿಧ ಜಿಗಿತ. ತ್ರಿವಿಧ ಜಿಗಿತ ಅಂದ್ರೆ 3 ಸ್ಟೆಪ್ ತಗೊಳ್ಳಿ, ಗೊತ್ತಲ್ಲ? ಅದು ಒಂದು ಉದ್ದ ಜಿಗಿತ ತರನೇ ಇರುತ್ತೆ. ಆಮೇಲೆ ಇನ್ನೊಂದು ಬರುತ್ತೆ ಅದರಲ್ಲಿ ಪೋಲ್ ವಾಲ್ಟ್ ಅಂತ ಹೇಳಿ. ಪೋಲ್ ಉದ್ದದ್ದು ಬಿದಿರಿನ ಕೋಲ್ ಓಡೋಗಿ ಮ್ಯಾಲೆ ಜಂಪ್ ಮಾಡ್ತಾರೆ, ಗೊತ್ತಿಲ್ಲ? ಲಾಂಗ್ ಜಂಪ್, ಹೈ ಜಂಪ್, ಟ್ರಿಬಲ್ ಜಂಪ್, ಪೋಲ್ ವಾಲ್ಟ್, 4 ಜಿಗಿತಗಳು ಈಗ ನಾವು ಇವತ್ತು ಯಾವುದು ಇದರಲ್ಲಿ ಜಿಗಿತಗಳಲ್ಲಿ ಎತ್ತರ ಜಿಗಿತದ ಬಗ್ಗೆ ನೋಡ್ಕೊಳ್ಳೋಣ. ಸೊ ಇಲ್ಲಿ ಏನಿರುತ್ತೆ ಅಂದ್ರೆ ಆ ಕಡೆ ಈ ಕಡೆ ಏನೋ ಸ್ಟ್ಯಾಂಡ್, ಗೊತ್ತಿದೆ? ಈ ಕಡೆ ಸ್ಟ್ಯಾಂಡ್ ಇರ್ತವೆ. ಇವಕ್ಕೆ ಏನ್ ಮಾಡಿರ್ತಾರೆ ಅಂದ್ರೆ ಗುರುತು ಮಾಡಿರ್ತಾರೆ, ಏನ? ಸೊ 1 ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿರ್ತಾರೆ ಈ ಕಡೆ, ಹೌದೇ? ಈ ಕಡೆ ಅದೇ ತರ 1 ಸೆಂಟಿಮೀಟರ್ಗೆ ಗೆರೆ ಹಾಕಿರ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ? ಇದು ಕ್ರಾಸ್ ಬಾರ್. ಇದು ನೀವೇನ ಕೋಲ್ ಅಂದ್ರೆ ಇಲ್ಲ, ಅಡ್ಡ ಕೋಲ್, ಗೊತ್ತಲ್ಲ? 2 ಸ್ಟ್ಯಾಂಡ್ ಇರ್ತವೆ. ಇದು ಕ್ರಾಸ್ ಬಾರ್. ಸೊ ಅದರ ಮೇಲಿಂದ ಏನ್ ಮಾಡಬೇಕಾಗುತ್ತೆ? ಜಂಪ್ ಮಾಡಬೇಕಾಗುತ್ತೆ.
ಸೊ ಇದರಲ್ಲಿ ಹೈ ಜಂಪ್ ನಲ್ಲಿ ವಿಶೇಷವಾಗಿ ನಾವು ಸೊ ಸ್ಪೀಡ್ ಆಗಿ ಓಡಿ ಜಂಪ್ ಮಾಡ್ಲಿಕ್ಕೆ ಆಗಲಿಲ್ಲ, ಗೊತ್ತಾಯ್ತಾ? ಸೊ ಅದಕ್ಕೆ ನಾವು ಏನ್ ಮಾಡಬೇಕು, ಸೈಡ್ ಇಂದನೇ ಇವೆಲ್ಲ ನೋಡಿದ್ರಲ್ಲ, ಪ್ರೈಮರಿ ಎಲ್ಲ ಸ್ಪೋರ್ಟ್ಸ್ ಹೋದಾಗ ನೋಡಿದ್ರಲ್ಲ, ಅಲ್ಲಿ ಎತ್ತರ ಜಿಗಿತ ಯಾವ ತರ ಜಂಪ್ ಮಾಡಿಸ್ತಿರ್ತಾರೆ ಏನು. ಸೊ ಹಾಗೆ ಇದರಲ್ಲಿ ನಾವು ಫಸ್ಟ್ ಏನ್ ಮಾಡ್ಬೇಕು, ಬಂದ್ಬಿಟ್ಟು ಈ ತರ ಟೇಕಪ್ ಅನ್ನ ತಗೋಬೇಕು. ಟೇಕಪ್ ಅನ್ನೋದು ಗುಡ್ ಮಾಡ್ಕೊಳ್ಳೋದು. ಸೊ ಕೆಲವೊಬ್ರು ಎಡಗಡೆಯಿಂದ ಜಿಗಿತಾರೆ, ಇನ್ನು ಕೆಲವೊಬ್ರು ಬಲಗಡೆ. ಅಂದ್ರೆ ಅವರ ಯಾವ ಕಾಲು ಬಲಿಷ್ಠವಾಗಿರುತ್ತೆ ಅಂದ್ರೆ ಪವರ್ಫುಲ್ ಆಫ್ ಲೆಗ್, ಅವರು ಯಾವ ಕಾಲು ಬಲಶಾಲಿ ಇರುತ್ತೋ ಆ ಕಾಲದಿಂದ ಜಿಗಿತಾರೆ. ಕೆಲವೊಬ್ರು ಎಡಗಡೆಯಿಂದ ಓಡಿ ಜಿಗಿತಾರೆ, ಇನ್ನು ಕೆಲವೊಬ್ರು ಬಲಗಡೆಯಿಂದ ಬಂದು ಜಿಗಿತಾರೆ, ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ನೇರವಾಗಿ ಬಂದು ಜಿಗಿತಾರೆ. ಸೊ ಆ ನೇರವಾಗಿ ಬಂದು ಜಿಗಿಯೋದ್ರಿಂದ ಜಾಸ್ತಿ ಎತ್ತರ ಜಿಗಿಯಕ್ಕಾಗುತ್ತೆ, ಗೊತ್ತಿಲ್ಲ. ಸೊ ಇವಾಗ ಏನಾಯ್ತು, ನಾವೆಲ್ಲ ಹೋಬಳಿ ತಾಲೂಕು ಮಟ್ಟದಲ್ಲಿ ಏನ್ ಮಾಡ್ತೀವಿ, ನಮ್ಮಲ್ಲಿ ಇವಿರಲ್ಲ ಬೆಡ್ ಮುಸುಗಿನಲ್ಲಿ ಜಿಗಿಸ್ತೀವಿ, ಹೌದಿಲ್ಲ? ಸೊ ನೀವು ಅಲ್ಲಿ ಅಕಸ್ಮಾತ್ ಜಿಲ್ಲಾ ಮಟ್ಟಕ್ಕೆ ಕ್ರೀಡಾಕೂಟಕ್ಕೆ ಹೋದ್ರೆ ಅಲ್ಲಿ ಏನಿರ್ತವೆ, ಹೋಮ್ ಬೆಡ್ ಹಾಕಿರ್ತಾರೆ ಕೆಳಗೆ. ಎಕ್ಸಾಮ್ಗೆ ಮಾತ್ರ ಮೇಲಿಂದ ಎಷ್ಟು ಎತ್ತರದಿಂದ ಜಿಗಿದ್ರು ಏನೋ ಜಂಪ್ ಮಾಡಿದ್ರು ಅಲ್ಲಿ ಏನಾಗಿಲ್ಲ, ನಿಮ್ಗೆ ಏನೋ ಆಗಿಲ್ಲ. ಅದೇನಾಗುತ್ತೆ ಅಂದ್ರೆ ನಿಮ್ಮನ್ನ ಪುಷ್ ಮಾಡುತ್ತೆ, ಗೊತ್ತಿಲ್ಲ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಿಲ್ಲ ಈ ಒಂದು ಸ್ಪರ್ಧೆಗಳನ್ನ ಏನು ಅಲ್ಲಿ ಏನು ಬಳಸ್ತಾರೆ ಅಂದ್ರೆ ಬೆಡ್ಗಳ, ಹೋಮ್ ಬೆಡ್ಗಳನ್ನ. ಯಾಕಂದ್ರೆ ಕೆಲವರು ಬಹಳ ಹೈಟ್ ನಿಂದ ಜಂಪ್ ಮಾಡ್ತಾರೆ, ಅವರು ಕುಸುಗು ಏನು ಕೆಳಗಡೆ ಇರುತ್ತೆ. ಸೊ ಅವ್ರಿಗೆ ಏಟ್ ಬೀಳುವಂತ ಸಂದರ್ಭ, ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅವ್ರಿಗೆ ಹೋಮ್ ಬೆಡ್ ಅನ್ನ ಉಪಯೋಗಿಸ್ತಾರೆ, ಗೊತ್ತಿಲ್ಲ. ಹೋಮ್ ಬೆಡ್ ನೀವು ಎಷ್ಟು ದೂರದಿಂದ ಮೇಲಿಂದ ಬಿದ್ದರೂ ಕೂಡ ಏನು ಏಟಾಗಲಿಲ್ಲ. ಇದರಲ್ಲಿ ಮೂಲ ಎತ್ತರ ಜಿಗಿತದಲ್ಲಿ ಮೂಲ ನಿಯಮ ಏನಪ್ಪಾ ಅಂತಂದ್ರೆ, ಎತ್ತರ ಜಿಗಿತದ ಜಿಗಿತಗಾರನು ಒಂದೇ ಕಾಲಿನಿಂದ ಟೇಕಪ್ ತೆಗೆದುಕೊಳ್ಬೇಕು. ಸೊ ನಾವು ಈಗ ಸ್ಟ್ರಕ್ಚರ್ ಇರ್ತೀವಲ್ಲ, ಇಲ್ಲಿ ಯಾವ ಕಾಲಿಗೆ ನಾವು ಬಲಗಡೆಯಿಂದ ಜಿಗಿತಿದ್ರೆ ಬಲಗಾಲನ್ನ ಇಟ್ಟು ಜಂಪ್ ತಗೋಬೇಕಾಗುತ್ತೆ, ಗೊತ್ತಿಲ್ಲ. ಸೊ ಆ ಕಡೆಯಿಂದ ಬರೋದಾದ್ರೆ ಎಡಗಾಲನ್ನ ಫಸ್ಟ್ ಇಟ್ಟು ನೆಕ್ಸ್ಟ್ ಜಿಗಿಬೇಕಾಗತ್ತೆ. ಪ್ರತಿ ನಿರ್ದಿಷ್ಟ ಎತ್ತರದಲ್ಲಿ 3 ಪ್ರಯತ್ನಗಳನ್ನು ನೀಡಲಾಗುತ್ತೆ. ಉದಾಹರಣೆಗೆ ಇಲ್ಲಿಗೆ ನಾವು 2 ಫೀಟ್ ಗೊತ್ತಿಲ್ಲ, ಈಗ ಸಪೋಸ್ 2 ಮೀಟರ್ ಬಹಳ ದೂರ ಆಗಿದೆ, ಎತ್ತರ ಆಗುತ್ತೆ, ಬೇಡ. ಈಗ 1 ಮೀಟರ್ 10 ಸೆಂಟಿಮೀಟರ್ ಎತ್ತರ ಇಟ್ಟಿದ್ದೀವಿ, ಗೊತ್ತಿಲ್ಲ. ಸೊ ಅದರಲ್ಲಿ ಈಗ ಒಂದು 20 ಜನ ಸ್ಪರ್ಧಾಳುಗಳಿದ್ದಾರೆ. ಸೊ ಅವ್ರಿಗೆ ಏನ್ ಮಾಡ್ತಾರೆ, ಒಬ್ಬೊಬ್ಬರಿಗೆ 3 ಚಾನ್ಸ್ ಕೊಡ್ತಾರೆ, ಗೊತ್ತಿಲ್ಲ. ಇದು 1.10 ಮೀಟರ್ ಕ್ಲಿಯರ್ ಮಾಡ್ಲಿಕ್ಕೆ ಒಬ್ಬೊಬ್ಬರಿಗೆ 3 ಚಾನ್ಸ್ ಕೊಡ್ತಾರೆ. ಯಾರು ಆ 3 ಚಾನ್ಸ್ ಗಳಲ್ಲಿ ಕ್ಲಿಯರ್ ಮಾಡಲ್ಲ, ಅವ್ರು ಏನ್ ಮಾಡ್ತಾರೆ, ಸ್ಪರ್ಧೆಯಿಂದ ಹೊರಗಡೆ ಆಗ್ತಾರೆ, ಗೊತ್ತಿಲ್ಲ. ಸೊ ಸಪೋಸ್ ಒಂದು 20 ಜನ ಇದ್ದಾರೆ, ಅದರಲ್ಲಿ ಒಂದು 17 ಜನ ಕ್ಲಿಯರ್ ಮಾಡಿದ್ರು, ಇನ್ನು 3 ಅವ್ರು 3 ಚಾನ್ಸ್ ಕೊಟ್ಟು ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಸ್ಪರ್ಧೆಯಿಂದ ಹೊರಗಡೆ ಆಗ್ತಾರೆ. ಆಮೇಲೆ ಇದಾಯ್ತು, ಈಗ ನೀವು 20ರಲ್ಲಿ 17 ಜನ ಕ್ಲಿಯರ್ ಮಾಡಿದ್ರು, ಮತ್ತೆ ಏನ್ ಮಾಡ್ತಾರೆ, ಮತ್ತೆ 1 ಸೆಂಟಿಮೀಟರ್ ಜಾಸ್ತಿ ಮಾಡ್ತಾರೆ. ಇವಾಗ ಆಯ್ತು 1 ಮೀಟರ್ 11 ಸೆಂಟಿಮೀಟರ್. ಸೊ ಅವಾಗ ಕೂಡ ಏನು 17 ಜನರಿಗೆ ಮತ್ತೆ 3 ಚಾನ್ಸ್ ಕೊಡ್ಬೇಕು. ಇಲ್ಲ ಸಪೋಸ್ ಈಗ ಕವನ ಒಂದೇ ಚಾನ್ಸ್ ಕ್ಲಿಯರ್ ಮಾಡಲ್ಲ, ಮುಗಿದೋದು, ಗೊತ್ತಿಲ್ಲ. ಈಗ ನವ್ಯ 2 ಚಾನ್ಸ್ ನೋಡು, 2ನೇ ಚಾನ್ಸ್ ಫಸ್ಟ್ ಚಾನ್ಸ್ ಫಾಲ್ ಆಯ್ತು, 2ನೇ ಚಾನ್ಸ್ ಕ್ಲಿಯರ್ ಮಾಡಿದ್ರೆ ಅವಳು ಕ್ಲಿಯರ್ ಮಾಡಿದಂಗೆ, ಗೊತ್ತಿಲ್ಲ. ನೆಕ್ಸ್ಟ್ ಪೂರ್ಣಿಮಾ 3 ಚಾನ್ಸ್ ಕೊಟ್ಟರು ಕೂಡ ಅವಳಿಗೆ ದಾಣೆ ಮತ್ತೆ ಏನ 3 ಚಾನ್ಸ್ ಟ್ರೈ ಮಾಡಿದ್ರು, ಆಗ್ಲಿಲ್ಲ ಅಂದ್ರೆ ಸೊ ಅವಳಿಗೆ ಮಾತ್ರ ಸ್ಪರ್ಧೆಯಿಂದ ಹೊರಗಡೆ ಹೋಗ್ತಾರೆ. ಸೊ ನಾವು ಎಷ್ಟೆಷ್ಟು ಎತ್ತರವನ್ನ ಏರಿಸ್ತಾ ಹೋಗ್ತೀವಿ, ಆ ಪ್ರತಿ ಎತ್ತರವನ್ನ ಎಲ್ಲಾ ಕ್ರೀಡಾಪಟುಗಳಿಗೆ ನಾವು ಹೇಳ್ಬೇಕು. ಈಗ 1.10 ಮೀಟರ್ ಎತ್ತರ ಇದೆ ಅಂತ ಎಲ್ಲಾ ಕ್ರೀಡಾಪಟುಗಳು ಇರಬೇಕು. ಅದಾದ್ಮೇಲೆ ಮತ್ತೆ ಎಷ್ಟಕ್ಕೆ ಎಷ್ಟು 1.11 ಸೆಂಟಿಮೀಟರ್ ಇದೆ ಅಂತ ಹೇಳ್ಬೇಕು. ಅದು ಮತ್ತೆ 1.12 1.13. ಸೊ ಅವ್ರು ಎಲ್ಲೂ ಇದು ಮಾಡ್ತಾರಲ್ಲ, ಎಲ್ಲಾ ಕ್ರೀಡಾಪಟುಗಳಿಗೂ ನಾವ್ ಏನ್ ಮಾಡ್ಬೇಕು, ಕ್ಲಿಯರ್ ಆಗಿ ಹೇಳ್ಬೇಕು ಹೈಟ್ ಎಷ್ಟಿದೆ ಅನ್ನೋದು. ಇನ್ ಕೆಲವ್ರು ಏನ್ ಮಾಡ್ತಾರೆ,
ಒಳ್ಳೆ ಓವರ್ ಕಾನ್ಫಿಡೆನ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾರೆ. ಅವ್ರೇನ್ ಮಾಡ್ತಾರೆ, ಉದಾಹರಣೆಗೆ 20 ಜನ ಇರ್ತಾರೆ, 19 ಜನ 20 ಜನನು ಜಿಗಿತಾರೆ ಅಂತ ತಿಳ್ಕೊಳ್ರಿ, ಗೊತ್ತಾಯ್ತಲ್ಲ. ಅವ್ನು ಇನ್ನೊಬ್ರು ಎಲ್ಲರ ಪ್ಲೇಯರ್ ಮೇಲೆ 11 ಇದ್ದಾಗ ಏನ್ ಮಾಡ್ತಾರೆ, ಇದರಾಗೆ 19 ಜನ ಜಿಗಿತಾರೆ, ಇನ್ನೊಬ್ಬ ಕ್ರೀಡಾಪಟ ನಾ ಸಿಗಂಗಿಲ್ಲ, ಮುಂದಿನ ಚಾನ್ಸ್ಗೆ ನಾ ಫಾಸ್ಟ್ ಹೋಗ್ತೀನಿ ಅಂತ. ಅದು ಆ ತರನ ಅವಕಾಶ ಇರುತ್ತೆ, ಗೊತ್ತಾಯ್ತಲ್ಲ. ಈ ಉದಾಹರಣೆಗೆ ನಾನು ಇಷ್ಟು 2 ಮೀಟರ್ವರೆಗೂ ನಾನು ಜಿಗಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅವ್ರು ಏನ್ ಮಾಡ್ತಾರೆ, ಮಧ್ಯದಲ್ಲಿ ಜಿಗಿಯಕೊಂಡ್ಲ ಬರೀ ಪಾಸ್ ಅಂತ ಹೋಗ್ತಾರೆ. ಫೈನಲ್ಗೆ ಬಂದಿರ್ತಲ್ಲ ಅವಾಗ ಅಷ್ಟು ಜಿಗಿತಾರೆ. ಎತ್ತರ ಜಿಗಿತದಲ್ಲಿ ಈ ತರ ಒಂದು ಅವಕಾಶ ಇದೆ, ಗೊತ್ತಾಯ್ತಾ. ಆಮೇಲೆ ಪ್ರಾರಂಭದಿಂದ ಕೊನೆಯವರೆಗೆ ಹೆಚ್ಚಿಸುವ ಪ್ರತಿ ಎತ್ತರಗಳನ್ನು ಸ್ಪರ್ಧಾಳುಗಳಿಗೆ ಪ್ರಕಟಿಸಬೇಕು. ಆಮೇಲೆ ನಿಗದಿತ ಎತ್ತರವನ್ನು ಸ್ಪರ್ಧಾಳುಗಳು ಪೂರೈಸಿದ ನಂತರ ನಿಯಮಬದ್ಧವಾಗಿ ಅಡ್ಡಗೋಲಿನ ಎತ್ತರವನ್ನು ಹೆಚ್ಚಿಸಬೇಕು. ಎಲ್ಲಾ ಕ್ರೀಡಾಪಟುಗಳು ಈಗ 11 ಕ್ಲಿಯರ್ ಮಾಡಿದ ಮೇಲೆ ಮತ್ತೆ ನಾವು ಅದನ್ನ ಏನ್ ಮಾಡ್ಬೇಕು, ಕ್ರಾಸ್ ಬಾರ್ ಅನ್ನ ಹೆಚ್ಚಿಸಬೇಕು. ಇನ್ನು ನಿರ್ದಿಷ್ಟ ಎತ್ತರದಲ್ಲಿ ಕ್ರೀಡಾಪಟು ಜಿಗಿಯಲು ನಿರಾಕರಿಸಿ ಪಾಸ್ ಪಡೆಯುವ ಅವಕಾಶವಿರುತ್ತೆ. ಸೊ ನೋಡಿ ಹೇಳಿದ್ದಲ್ಲಿ ಪಾಸ್ ಪಡೆಯೋದಂದ್ರೆ, ಸೊ ಅವನಿಗೆ ನಾನು ಜಾಸ್ತಿ ಜಿಗಿತೀನಿ ಯಾರು ಓವರ್ ಕಾನ್ಫಿಡೆನ್ಸ್ ಇರುತ್ತೋ ಅವರು ಮಧ್ಯದಲ್ಲಿ ಜಿಗೆಕೋನ್ಲು ಪಾಸ್ ಹೇಳ್ತಾರೆ, ನಾನು ಒಂದೇ ಸರಿ ಫೈನಲ್ ಸಿಗಿತೀನಿ ಅಂತೇಳಿ ಆ ಒಂದು ಅವಕಾಶ ಇಲ್ಲಿ ಇರುತ್ತೆ. ಇನ್ನೊಂದು ನಿರಂತರವಾಗಿ 3 ಎತ್ತರಗಳಲ್ಲಿ ಸ್ಪರ್ಧೆ ಎತ್ತರವನ್ನು ಕ್ರಮಿಸಲು ವಿಫಲನಾದಲ್ಲಿ ಸ್ಪರ್ಧೆಯಿಂದ ಹೊರ ಹೋಗುತ್ತಾನೆ. ಈಗ 10 ಮೀಟರ್ಗೆ ಇಟ್ಟಿವಿ ನಾವು, ಸೊ ಅದರಲ್ಲಿ 20 ಜನ ಸ್ಪರ್ಧಾಳುಗಳಿದ್ದಾರೆ. ಅದರಲ್ಲಿ 20 ಜನನು ಪ್ರತಿಯೊಬ್ಬ ಕ್ರೀಡಾಪಟುಗೂ 3 ಚಾನ್ಸ್ ಕೊಡ್ತಾರೆ. ಅವ್ರು ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಸ್ಪರ್ಧೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ. ಆಮೇಲೆ ಅಡ್ಡಗೋಲಿಗೆ ದೇಹದ ಯಾವುದೇ ಭಾಗ ತಗುಲುವುದರಿಂದ ಅಡ್ಡಗೋಲು ಕೆಳಗೆ ಬಿದ್ದರೆ ಆ ಯತ್ನವನ್ನು ವಿಫಲ ಯತ್ನ ಎಂದು ಪರಿಗಣಿಸಲಾಗುವುದು. ಕ್ರಾಸ್ ಬಾರ್ ಇರುತ್ತಲ್ಲ, ಅದರಲ್ಲಿ ಜಿಗಿತಕ್ಕಂಥ ಸಂದರ್ಭದಲ್ಲಿ ಆ ಕ್ರೀಡಾಪಟುವಿನ ದೇಹದ ಯಾವುದೇ ಭಾಗ ಆ ಕೋಲಿಗೆ ಟಚ್ ಆಗಿ ಬಿದ್ದರೆ ಅದೇನು ಸರಿನ ತಪ್ಪ, ಗೊತ್ತಾಯ್ತಲ್ಲ. ಸೊ ಒಂದು ವೇಳೆ ಏನಾಗಿರುತ್ತಪ್ಪ ಅಂತಂದ್ರೆ ವಿಪರೀತ ಗಾಳಿ ಬೀಸ್ತಾ ಇರುತ್ತೆ, ಇದು ಕ್ರಾಸ್ ಬಾರ್ ಇದೆ ಅಲ್ಲ, ಬಹಳ ಭಾರವಾಗಿರುತ್ತೆ, ಗೊತ್ತಾಯ್ತಲ್ಲ. ನೀವು ಸಪೋಸ್ ಒಬ್ಬ ಕ್ರೀಡಾಪಟ ಬಂದು ಕ್ಲಿಯರ್ ಮಾಡ್ತಾನೆ, ಜಿಗಿತಾನೆ, ಗೊತ್ತಾಯ್ತಲ್ಲ. ಅವನ ಜಗದು ಇನ್ನೇನು ಜಿಗಿದು ನೆಲಕ್ಕೆ ಉಸಿರ ಕುಂದಿರ್ಬೇಕನ್ನಿಸ್ತಿಗೆ ಜೋರಾಗಿ ಗಾಳಿ ಬೀಸ್ಬಿಡುತ್ತೆ, ಇದು ಬಿದ್ಬಿಡುತ್ತೆ. ಅವಾಗ ಯಾರು ತಪ್ಪು, ಅದು ಗಾಳಿ ತಪ್ಪಾದ್ರೂ ಕೂಡ ಅದು ಕ್ರೀಡಾಪಟುವಿನೇ ತಪ್ಪು, ಒಂದ್ ಚಾನ್ಸ್ ಹೋದಂಗೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎತ್ತರ ಜಿಗಿತ ಕ್ರೀಡಾಪಟುಗಳು ಜಿಗಿದ ತಕ್ಷಣ ಗ್ರೌಂಡ್ ಇಂದ ಹೊರಗೆ ಬಂದ್ಬಿಟ್ರು, ಗೊತ್ತಾಯ್ತಲ್ಲ. ಸೊ ಅಲ್ಲಿ ಕೈ ಉಸುಗು ಬಸ್ ತಿನ್ಕೊಂತ ಏನಾಗ್ತದೆ, ನೀವು ಟೈಮ್ ವೇಸ್ಟ್ ಮಾಡಿದ್ರೆ ಹೇಳಕ್ಕಾಗಿಲ್ಲ. ಸರಿ, ನೀವು ಅಲ್ಲೇ ಇದ್ದಾಗ ಜೋರ್ ಗಾಳಿ ಬೀಸಿ ಇದೇನಾದ್ರು ಬಿತ್ತಂದ್ರೆ ನಿಮ್ದೇ ತಪ್ಪು, ಗೊತ್ತಾಯ್ತಿಲ್ಲ. ಅದಕ್ಕೆ ಎತ್ತರ ಜಿಗಿದ ಕ್ರೀಡಾಪಟುಗಳು ಅದನ್ನ ನೆನಪಿಡಬೇಕು. ಜಿಗಿದು ತಕ್ಷಣ ಏನು ಆ ಗ್ರೌಂಡ್ ಇಂದ ಅದನ್ನ ಎತ್ತರ ಜಿಗಿದ ಪಿಟ್ ನಿಂದ ಹೊರಗಡೆ ಬರಬೇಕು. ನೀವು ಹೊರಗಡೆ ಬಂದ ಮೇಲೆ ಅದೇನಾದ್ರೂ ಜೋರಾಗಿ ಗಾಳಿ ಬೀಸಿ ಅಡ್ಡ ಕೋಲು ಕೆಳಗೆ ಬಿದ್ದರೆ ನಿಂದ ತಪ್ಪು, ಗೊತ್ತಾಯ್ತಾ. ನೀನು ಅಲ್ಲಿ ಇದ್ದಾಗನೇ ನಿನ್ನ ದೇಹದ ಯಾವುದೇ ಭಾಗ ಅದಕ್ಕೆ ಟಚ್ ಆಗಿರಂಗಿಲ್ಲ, ಜೋರಾಗಿ ಗಾಳಿ ಬೀಸುತ್ತೆ, ಅದರಿಂದ ಬಿದ್ದರೆ ನೀನು ಅಲ್ಲೇ ಇದ್ದೆ ಅಂದ್ರೆ ಅದು ನಿಂದ ಒಂದು ಚಾನ್ಸ್ ಹೋದಂಗೆ. ಇನ್ನೊಂದ್ ವೇಳೆ ಜಿಗ್ಬೇಕಂತ ಬರ್ತೀರಿ, ಇಲ್ಲಿ ಟೇಕಪ್ ಕಾಣಂಗೆಲ್ಲ ಹೋಗಿ ಕೋಲ್ ಬಿಟ್ಬಿಡ್ತೀರಿ, ಅದು ಸರಿ ತಪ್ಪು. ಸೊ ಆ ತರ ಮಾಡಿದ್ರು ಕೂಡ ಒಂದು ಚಾನ್ಸ್ ಹೋದಂಗೆ. ಇನ್ ಕೆಲವರು ಜೋರಾಗಿ ಓಡ್ಬಿಟ್ಟಿರ್ತಾರೆ, ಬ್ಯಾಲೆನ್ಸ್ ಕಂಟ್ರೋಲ್ ಮಾಡಕ್ಕಂಗಿಲ್ಲ, ಒಳಗೆ ಓಡೋಗ್ಬಿಡ್ತಾರೆ, ಕೋಲ್ ಮೇಲೆ ಇರುತ್ತೆ, ಒಳಗೆ ಹೋಗಿ ಪಾಸ್ ಆಗಿಬಿಡ್ತಾರೆ, ಅದು ಸರಿನ ತಪ್ಪು. ಯಾಕೆ ಮೇಲೆ ಜಿಗದೇ ಹೋಗ್ಬಿಡ್ತಾರೆ, ಗೊತ್ತಾಯ್ತಿಲ್ಲ. ಒಳಗಡೆ ಹೋಗ್ರಿ ಅಥವಾ ಅಡ್ಡ ಕೋಲನ್ನು ಮುಟ್ಟಿದ್ರೆ, ಇನ್ನೊಂದು ಸ್ಟ್ಯಾಂಡ್ ಇದಾವಲ್ಲ, ಇವನೇನಾದ್ರೂ ನಾ ಜುಗಿಕ್ಕಿಂತ ಪೂರ್ವದಲ್ಲಿ ಅವನು ಮುಟ್ಟಿದ್ರೆ ಏನೋ ಅದು ಒಂದು ಚಾನ್ಸ್ ಹೋದಂತೆ, ಗೊತ್ತಾಯ್ತಿಲ್ಲ. ಇಷ್ಟೆಲ್ಲ ರೂಲ್ಸ್ಗಳಿದೆ. ಆಮೇಲೆ ಯಾವ ಆಟಗಾರನು ಅಡ್ಡಪಟ್ಟಿ ಕೆಳಭಾಗದಲ್ಲಿ ಇರುವ ಸ್ಥಳದಲ್ಲಿ ತಿರುಗುವ
ಕ್ರೀಡಾಪಟು ಮೇಲಿಂದ ಜಿಗಿತಾನೆ, ಗೊತ್ತಿಲ್ಲ ಜಿಗಿದಾದ ಮೇಲೆ ಏನ್ ಮಾಡ್ಬೇಕು, ಇಲ್ಲಿ ಕೆಳಗೆ ಬಂದಿರ್ತಾನೆ, ಸೈಡ್ ಇಂದ ಹೋಗ್ಬೇಕಲ್ಲ ಅಥವಾ ಮುಂದೆ ಹೋಗಿರ್ಬೇಕು, ಗೊತ್ತಾಗ್ತಿಲ್ಲ. ಅಡ್ಕೋಲ್ ಇರುತ್ತೆ, ಮತ್ತೆ ಹಿಂಗೆ ಬಂದ್ರೆ ಅದೇನು ಸರಿನಾ ತಪ್ಪ? ಯಾಕೆ ಯಾಕೆ ಕ್ರೀಡಾಪಟು ಜಿಗಿತಾನೆ, ಕೆಳಗೆ ಇಳಿತಾನೆ, ಗೊತ್ತಾಯ್ತಲ್ಲ. ಅವ್ನು ಆಕ್ಚುಲಿ ಮುಂದ್ಕರೆ ಹೋಗ್ಬೇಕು, ಇಲ್ಲ ಸೈಡ್ ಇಂದಾನೆ ಹೋಗ್ಬೇಕು, ಮತ್ತು ರಿವರ್ಸ್ ಬಂದ್ಬಿಡ್ತಾನೆ. ಈ ಕೋಲ್ ಇದೆ ಅಲ್ಲ, ಕೋಲಿಂದಾನೆ ಈ ಕಡೆ ಬಂದ್ಬಿಡ್ತಾನೆ. ಅದು ಸರಿ ಆಕ್ಚುಲಿ ನೋಡಿದ್ರೆ ಈಗ ಅಡ್ಬಟ್ಟು ಇರುತ್ತಲ್ಲ, ಬಂದ್ ಜಿಗಿತಾನಲ್ಲ, ಸೈಡ್ಗೆ ಹೋಗ್ಬೇಕಿಲ್ಲ, ಮುಂದೆ ಹೋಗ್ಬೇಕು, ಮತ್ತೆ ಒಳಗಡೆ ವಾಪಸ್ ಬಂದ್ರೆ ಸೊ ಅದು ಅವನು ದಾಖಲೆ, ಅಂತಾರಾಷ್ಟ್ರೀಯ ಮಟ್ಟ ದಾಖಲೆ ಮಾಡಿದ್ರು ಕೂಡ ಅದು ಪಾಲನೆ, ಗೊತ್ತಾಯ್ತಲ್ಲ. ಇಷ್ಟೆಲ್ಲ ನಿಯಮಗಳಿವೆ. ಆಮೇಲೆ ಸ್ಪರ್ಧೆಯು ಪ್ರಾರಂಭವಾದ ನಂತರ ಎತ್ತರದ ಅಭ್ಯಾಸಗಳನ್ನು ಓಡಿ ಬರುವುದಾಗಲಿ ಅಭ್ಯಾಸ ಮಾಡುತ್ತಿಲ್ಲ. ನಿಮಗೆ ಸ್ಪರ್ಧೆ ಪ್ರಾರಂಭ ಆಗುತ್ತಿದ್ದ ಪೂರ್ವದಲ್ಲಿ ನಿಮಗೆ ಪ್ರಾಕ್ಟೀಸ್ ಕೊಟ್ಟಿರ್ತಾರೆ, ಟ್ರಯಲ್ಸ್ ಏನ, ಅವಾಗ ಅಷ್ಟೇ ಮಾಡ್ಬೇಕು. ಕಾಂಪಿಟೇಷನ್ ಸ್ಟಾರ್ಟ್ ಆದ್ಮೇಲೆ ನಾವಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ, ಜಿಗಿತೀನಿ ಅಂದ್ರೆ ಅದಕ್ಕೆ ಅವಕಾಶ ಇದೆ, ಗೊತ್ತಾಯ್ತಾ. ಸೊ ಇದಿಷ್ಟು ಎತ್ತರ ಜಿಗಿತದ ನಿಯಮಗಳು. ಇನ್ನು ಇದರಲ್ಲಿ ಏನೇನು ಅಕ್ರಮಗಳನ್ನ ನಾವು ಮಾಡಬಹುದು ಅಂತಂದ್ರೆ, ಎತ್ತರ ಜಿಗಿತದ ನಿಯಮಗಳನ್ನು ಪಾಲಿಸದೇ ಇದ್ದಾಗ ಅದನ್ನು ಅಕ್ರಮ ಜಿಗಿತ ಎಂದು ಪರಿಗಣಿಸಲಾಗುತ್ತದೆ. ಕ್ರೀಡಾಪಟು ಎತ್ತರ ಜಿಗಿತವನ್ನು ಜಿಗಲಿಕ್ಕೆ ಹೋಗ್ತಾನೆ, ಏನು ಅಂತ ಸಂದರ್ಭದಲ್ಲಿ ಅವನು ಜಿಗಿತದ ಏನೇನು ನಿಯಮಗಳಿವೆ ಆ ನಿಯಮಗಳನ್ನ ಪಾಲಿಸಬೇಕು. ಒಂದು ವೇಳೆ ಆ ನಿಯಮಗಳನ್ನ ಪಾಲಿಸದೆ ತಪ್ಪು ಮಾಡಿದ್ರೆ ಅದು ತಪ್ಪಾಗುತ್ತೆ. ಇನ್ನು ಎತ್ತರ ಜಿಗಿತದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರ್ಯಾರು ಎಷ್ಟೋ ಜಿಗಿದು ದಾಖಲೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ಪುರುಷರ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಹರ್ಷಿತ್ ಎಸ್ ಅಂತಕ್ಕಂಥವ್ರು, ಅವರು 2.20 ಮೀಟರ್ ಜಿಗಿದ್ದಾರೆ. ಅವನ ಹೆಸರಿನಲ್ಲಿ ದಾಖಲೆ ಇದೆ. ಹರ್ಷಿತ್ ಅಂತಕ್ಕಂಥವ್ರು 2.20 ಗೊತ್ತಿಲ್ಲ. ಇನ್ನು ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರೆ ತೇಜಸ್ವಿನಿ ಶಂಕರ್ ಅಂತಕ್ಕಂಥವ್ರು 2.26 ಮೀಟರ್. ಇವರು ದೆಹಲಿ ರಾಷ್ಟ್ರ ನಮ್ಮ ಇಡೀ ಇಂಡಿಯಾದಲ್ಲೇ ಎತ್ತರ ಜಿಗಿತದಲ್ಲಿ ಅವರ ಹೆಸರಿನಲ್ಲಿ ದಾಖಲೆ ಇರತಕ್ಕಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ನೋಡಿದ್ರೆ ಕ್ಲೇವಿಯರ್ ಸೋಟೋ ಮೇಯರ್ ಅಂತೇಳಿ ಕ್ಯೂಬಾ ದೇಶದವರು, ಅವ್ರ ಎಷ್ಟು ಅಂದ್ರೆ 2.45 2.45 ಕ್ಯೂಬಾ. ನೋಡಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ ಬರೀ 2.20 ಮೀಟರ್, ನಮ್ಮ ಭಾರತ ದೇಶಕ್ಕೆ ಬಂದ್ರೆ 2.26 ಮೀಟರ್. ಬೇರೆ ದೇಶಗಳಿಗೆ, ಬೇರೆ ದೇಶದ ಕ್ರೀಡಾಪಟುಗಳಿಗೆ ನಮ್ಮ ದೇಶದ ಕ್ರೀಡಾಪಟುಗಳ ನೋಡಿ ಎಷ್ಟಿದೆ? 4.5. ಎಷ್ಟಾಗುತ್ತೆ ಡಿಫರೆನ್ಸ್? ಎಷ್ಟಾಗುತ್ತೆ? ಹಿಡಿತ ಬರಂಗಿಲ್ಲ ನೋಡಿ. 2.26 ಒಳಗೆ 2.45 ಲೆಸ್ ಮಾಡಿ ಎಷ್ಟು ಉಳಿಯುತ್ತೆ? 19 ಸೆಂಟಿಮೀಟರ್. ನಮಗೆ ಬೇರೆ ದೇಶದವರಿಗೆ ಇಷ್ಟು ಅಂತರ ಇದೆ, ಗೊತ್ತಾಯ್ತಾ? ಸೊ ಅದು ವಿಶೇಷವಾಗಿ ಕ್ಯೂಬಾ ದೇಶದವರು ವಾಲಿಬಾಲ್ ನಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಹೆಸರನ್ನ ಮಾಡೋದು. ಯಾಕಂದ್ರೆ ಆ ದೇಶದ ಕ್ರೀಡಾಪಟುಗಳು ಬಹಳ ಹೈಟ್ ಇರ್ತಾರೆ. ಅಲ್ಲಿಯ ನಿಸರ್ಗದ ಸ್ವಭಾವ ಏನು ಹಂಗೆ, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹೆಚ್ಚು ಹೈಟ್ ಆಗಿ ಬೆಳೀತಾರೆ ನೋಡಿ. ವಿಶೇಷ ಸಾಮಾನ್ಯವಾಗಿ ಎತ್ತರ ಜಿಗಿತವನ್ನು ಜಿಗಿತಕ್ಕಂಥ ಕ್ರೀಡಾಪಟುಗಳು ಹೆಂಗಿರ್ತಾರೆ? ಜಾಸ್ತಿ ಹೈಟ್ ಇರ್ತಾರೆ. ಹೈಟ್ ಇದ್ದವ್ರು ಮಾತ್ರ ಜಾಸ್ತಿ ಜಿಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನು ಮಹಿಳೆಯರ ವಿಭಾಗದಲ್ಲಿ ಬಂದ್ರೆ ಸಹನಾ ಕುಮಾರಿ 1.92, ನಮ್ಮ ಕರ್ನಾಟಕದಲ್ಲಿ 1.92 ಮೀಟರ್ ಸಹನಾ ಕುಮಾರಿ ಇವರ ಹೆಸರಿನಲ್ಲಿದೆ. ಇನ್ನು ಭಾರತ ದೇಶಕ್ಕೆ ಬಂದ್ರೆ ಇವಳೆ ನಮ್ಮ ಇಂಡಿಯಾಕ್ಕೆ ಬಂದ್ರು ಕೂಡ ಇವಳ ಹೆಸರಿನಲ್ಲಿ ದಾಖಲೆ ಇದೆ. ಸಹನಾ ಕುಮಾರಿ ಕರ್ನಾಟಕದ ಆಟಗಾರ್ತಿ, ನಮ್ಮ ಇಂಡಿಯಾದಲ್ಲೂ ಕೂಡ ಅವಳ ಹೆಸರಿನಲ್ಲಿ ದಾಖಲೆ ಇರೋದು. ಇನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದ್ರೆ ಸ್ಟೆಪ್ಕಾ ಕುಸ್ಟಾಡಿನೋವಾ ಅಂತೇಳಿ ಬಲ್ಗೇರಿಯಾ ದೇಶದವರು
ಯಾವುದು ಬಲ್ಗೇರಿಯಾ. ಇವಳು 2.09 ಮೀಟರ್ ಬಲ್ಗೇರಿಯಾ. ನೋಡಿದ್ರೆ ನಮ್ಮ ದೇಶದ ಮಹಿಳೆಯರಿಗೂ ಬೇರೆ ದೇಶದ ಮಹಿಳೆಯರಿಗೂ ಎಷ್ಟು ಅಂತರ ಇದೆ? 18 ಆಗುತ್ತೆ ನೋಡಿ. 2.09 ದಾಗೆ 1.92 ತಿಳಿಯುವುದು ಪುರಾಣ ಹೇಳಕತ್ತೀನಿ. ಲೆಕ್ಕ ಮಾಡೋರಿಗೆ ಎಷ್ಟು ಡಿಫರೆನ್ಸ್ ಆಗುತ್ತೆ? ಉತ್ಸವ ಕಡೆ ಎಷ್ಟೈತೆ? ಎಷ್ಟೇ? 18 ಸೆಂಟಿಮೀಟರ್ ಏನೋ ಜಾಸ್ತಿ. ಅಂದ್ರೆ ಅವರು ಇದನ್ನೇ ಅಲ್ಲಿ ಕೂಡ ಇದನ್ನ ಸಾಕಷ್ಟು ಹೈಟ್ ಇರ್ತಾರೆ, ಹೀಗಾಗಿ ಅವರು ಸಾಮಾನ್ಯವಾಗಿ ಹೆಚ್ಚು ಎತ್ತರವನ್ನ ಜಿಗಿತಾರೆ. ಸೊ ಇದು ಇನ್ನು ಎತ್ತರ ಜಿಗಿತದಲ್ಲಿ ಬರ್ತಕ್ಕಂಥ ಇನ್ನು ಕೌಶಲ್ಯಗಳು ಯಾವಪ್ಪ ಅಂತಂದ್ರೆ ಸೊ ಅವರು ಅಲ್ಲಿ ಸಾಮಾನ್ಯವಾಗಿ ನೋಡ್ತಾರೆ ಎಷ್ಟು ಪಡ್ತಾರೆ ಅಂದ್ರೆ 3.5 ಫೀಟ್ ಇರ್ತಾರೆ. 3 ಅಂದ್ರೆ 1 ಮೀಟರು 5 ಸೆಂಟಿಮೀಟರು 6 ಸೆಂಟಿಮೀಟರ್ ಇರ್ತಾರೆ. ಈಗ ಉದಾಹರಣೆಗೆ ಹೋಬಳಿ ಬಟ್ಟು ಸ್ಪೋರ್ಟ್ಸ್ ಮಾಡಿರ್ತಾವೆ. ಸೊ ಅಲ್ಲೆಲ್ಲ ಸಾಮಾನ್ಯವಾಗಿ ಜಾಸ್ತಿ ಪ್ರೈಮರಿ ಅಂತ ಬಂದ್ರೆ 1 ಮೀಟರ್ ಒಳಗೆ ಇರ್ತಾರೆ. ಹೈಸ್ಕೂಲ್ ಬಂದ್ರೆ 1.10 1.20 ಇರ್ತಾರೆ ಸ್ಟಾರ್ಟಿಂಗ್, ಗೊತ್ತಿಲ್ಲ. ಸೊ ಒಂದ್ ವೇಳೆ ನೀವು ಅನ್ಬೋದು ಸರ್ ಅಷ್ಟು ಜಿಗಿಲಿಲ್ಲ ಅಂತಂದ್ರೆ ಮತ್ತೆ ಏನ್ ಮಾಡ್ತಾರೆ? ಕಡಿಮೆ ಮಾಡ್ತಾರೆ. ಯಾರು ಉದಾಹರಣೆಗೆ ಸ್ಟಾರ್ಟಿಂಗ್ ನಾವು ಇಲ್ಲಿ 1-10 ಮೀಟರ್ ಇದ್ದೀವಿ, ಅಷ್ಟೇ ನಾವು ಹುಡುಗಿರ್ತಾರೆ ಜಿಗಕ್ಕೆ. ನಾವು ಮತ್ತೇನ್ ಮಾಡ್ತಾರೆ? ಮತ್ತೆ ಕಡಿಮೆ ಮಾಡ್ತಾರೆ. 1.8 ಬರ್ತಾರೆ, ಗೊತ್ತಿಲ್ಲ. 1.8 ಓದೋದು ಅದು ಚಾನ್ಸ್ ಮಿಸ್ ಹುಟ್ಟಿದ್ರೆ ಮಾತ್ರ ನಿನ್ನೊಂದು ಚಾನ್ಸ್ ಬರುತ್ತೆ. ನೀನು ಮೂರ್ದಂಗಿದ್ರೆ ಏನಿದೆ ಲಾಸ್ ಆಗಿಲ್ಲ, 3 ಚಾನ್ಸ್ ಇರುತ್ತೆ. ಗೊತ್ತಾಯ್ತು? ಆ ಕೋಲು ಮುಟ್ಟಿದ್ರೆ ಅಥವಾ ಒಳಗೆ ಹೋದ್ರೆ ಅಷ್ಟೇ ಅದು. ನೀನು ಹೋಗಿ ಇಲ್ಲಿ ಜಸ್ಟ್ ಹಿಂಗೆ ನಿನ್ ಕೋಲ್ ಹತ್ರ ಹಿಂಗೆ ನಿಂತ್ಕೊಂಡಿಪ್ಪ, ಅದು ಕಚ್ಚಿಗಿರಂಗಿಲ್ಲ, ಅದು ನಿನ್ ಚಾನ್ಸ್ ಮಿಸ್ ಆದಂಗೆ. ಚಾನ್ಸ್ ಒಳಗೂ ಹೋಗಿಲ್ಲ ಅಲ್ಲ, ಅದು ಚಾನ್ಸ್ ಫಾಲ್ ಆಗಲ್ಲ. ಏನ ಚಾನ್ಸ್ ಇರುತ್ತೆ. ಈಗ ಏನಾದ್ರು ಅದು ಟಚ್ ಮಾಡಬೇಕು ಅಥವಾ ಕೋಲ್ ಒಳಗೆ ಹೋದಷ್ಟೇ ನೀ ತಪ್ಪು ಮಾಡೋದು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನೀ ತಪ್ಪು ಮಾಡ. ಮತ್ತೇನಾದ್ರು ಡೌಟ್ಸ್ ಇದೆ? ಇದರಲ್ಲಿ ಎತ್ತರ ಜಿಗಿತದಲ್ಲಿ ತಂತ್ರಗಳು ಬರ್ತವೆ. ಮೊದಲನೇದು ಸ್ಟ್ರಾಡಲ್ ತಂತ್ರದ ವಿವರಗಳು. ಏನು ಸ್ಟ್ರಾಡಲ್ ಮೊದಲು ಸೀಸರ್ ಸ್ಟೈಲ್ ಅಂತ ಬರ್ತದೆ. ಎತ್ತರ ಜಿಗಿತದಲ್ಲಿ 3 ಪ್ರಕಾರಗಳಿವೆ. ಒಂದು ಸೀಸರ್ ಸ್ಟೈಲ್. ಸೀಸರ್ ಅಂದ್ರೆ ಸೀಸರ್ ಕತ್ತರಿ, ಗೊತ್ತಾಯ್ತಲ್ಲ? ಸೀಸರ್ ಸ್ಟೈಲ್ ಹೆಂಗ್ ಜಿಗ್ತೀರಪ್ಪ ಅಂದ್ರೆ ಜಸ್ಟ್ ಹಿಂಗೆ ಇಟ್ಕೊಂಡು ಬಂದು ಎಡಗಾಲ ಮೇಲೆ ಟೇಕ್ ಅಪ್ ಬಲಗಾಲನ ಫಸ್ಟ್ ಆ ಕಡೆ ಹಾಕಿ ಆಮೇಲೆ ಎಡಗಾಲನ್ನ ಹಾಕೋದು ಈ ತರ. ಅದಕ್ಕೆ ಅದು ಕತ್ತರಿ ತರ ಇದೆ, ಗೊತ್ತಾಯ್ತಲ್ಲ? ಅದಕ್ಕೆ ಸೀಸರ್ ಸ್ಟೈಲ್ ಅಂತಿದ್ರು. ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಸೊ ಬೆಲ್ಲಿ ರೋಲ್. ಬೆಲ್ಲಿ ರೋಲ್ ಅಂದ್ರೆ ಬೆನ್ನು ಜಂಪ್ ಮಾಡಿ ಏನ್ ಮಾಡ್ತಿದ್ರೆ ನಮ್ಮ ಭುಜವನ್ನ ಫಸ್ಟ್ ನೆಲನ ಕುಸಿಗೆ ಇಟ್ಟಾಗಬೇಕು, ಗೊತ್ತಿಲ್ಲ? ಸೊ ಅದಕ್ಕೆ ಬೆಲ್ಲಿ ರೋಲ್. ಸೊ ಆ ಬೆಲ್ಲಿ ರೋಲು ಈ ಸೀಸರ್ ಸ್ಟೈಲು ಬಹಳ ಇಫೆಕ್ಟ್ ಆಗುತ್ತೆ. ಎಲ್ಲ ಭುಜ ಬೀಳ್ತಾರಲ್ಲ ಎತ್ತರದಿಂದ ಗೋಳೆಗಳು ಬೀಳ್ತಾ ಇದ್ವು, ಆಮೇಲೆ ಸಾಕಷ್ಟು ಏಟ್ ಆಗ್ತಿತ್ತು. ಅದಕ್ಕೆ ಏನ್ ಮಾಡ್ಬಿಟ್ರು ಮತ್ತೆ
ಸ್ಟ್ರಾಡಲ್ ತಂತ್ರ ಹೆಂಗಂದ್ರೆ ಹಿಂಗ್ ಓಡೋಗ್ತಾರೆ, ಹಿಂಗ್ ಜಿಗಿದು ಏನ್ ಮಾಡ್ತಾರೆ, ಬೆನ್ನ ಹಚ್ಚಿರ್ತಾರೆ. ಅಂದ್ರೆ ಹೋಮ್ ಬೇಟ್ ಇರ್ತವೆ, ಗೊತ್ತಲ್ಲ. ಸೊ ನಾವು ಯಾವುದೇ ಜಿಗಿತವನ್ನ ನಾವು ಸೀಸರ್ ಸ್ಟೈಲಲ್ಲೇ ಜಿಗಿಬಹುದು, ಅಥವಾ ಬೆಲ್ಲಿ ರೋಡು, ಸ್ಟ್ರಾಡಲ್, ಕೆಳಗಡೆ ಬೆಡ್ ಇರಬೇಕು. ಬೆಡ್ ಇಲ್ಲ ಅಂದ್ರೆ ಯಾವ ಮೂಳೆನ ಉಳಂಗಿಲ್ಲ, ಗೊತ್ತಲ್ಲ, ಏಟಾಗುತ್ತೆ. ಇದಕ್ಕೆ ನಾವು ಗೊತ್ತಾಯ್ತಾ. ಸೊ ಈ ಕಡೆಯಿಂದ ಜಿಗಿತಾ ಇದ್ದಾನೆ, ಗೊತ್ತಾಯ್ತಲ್ಲ. ಜಿಗಿದ ಮೇಲೆ ಎರಡು ಕಾಲು ಮೇಲ್ ಬರ್ತದೆ, ಬೆನ್ನು ಬರ್ತದೆ, ಬೀಳ್ತಾನೆ, ಗೊತ್ತಾಯ್ತಲ್ಲ. ಈಗ ಎತ್ತರ ಜಿಗಿತದಲ್ಲಿ ನಿಮಗೆ ಹೇಳಿದಾಗೆ, ಸೊ ಇಲ್ಲಿ ಕೂಡ ದಾಖಲೆಯನ್ನ ಮಾಡಿದಂತ ಕ್ರೀಡಾಪಟುಗಳು ನಮ್ಮ ದೇಶದಲ್ಲಿ ಸಾಕಷ್ಟು ಇದ್ದಾರೆ. ಮತ್ತೆ ಅವರಿಗೆ ಅಂತಾರಾಷ್ಟ್ರೀಯ ಅಂದ್ರೆ ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಸಾಧನೆ ಮಾಡಿದಂತ ಕ್ರೀಡಾಪಟುಗಳಿಗೆ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಏನ್ ಮಾಡ್ತಾರೆ, ಪ್ರತಿ ವರ್ಷ ಸನ್ಮಾನ ಮಾಡ್ತಾರೆ. ಮತ್ತೆ ಅವಾರ್ಡ್ಸ್ ಗಳನ್ನ ಕೊಡ್ತಾರೆ. ಏಕಲವ್ಯ ಅವಾರ್ಡ್, ಅರ್ಜುನ್ ಅವಾರ್ಡ್, ಗೊತ್ತಿಲ್ಲ, ದ್ರೋಣಾಚಾರ್ಯ ತರಬೇತಿ ಅವ್ರಿಗೆ ಯಾರು ಕಲಿಸಿರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಸೊ ಅರ್ಜುನ್ ಅವಾರ್ಡ್ ಅಂತ ಈಗ ಸುಮಾರು 10 ರಿಂದ 15 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಇರುತ್ತೆ. ಗೊತ್ತಾಯ್ತಾ, ಕ್ಯಾಶ್ ಪ್ರೈಸ್ ಇರುತ್ತೆ ಮತ್ತು ಒಂದು ಅರ್ಜುನನ ಪ್ರತಿಮೆ ಇರುತ್ತೆ. ಸೊ ಅದನ್ನ ಯಾರಪ್ಪ ಅಂದ್ರೆ ನಮ್ಮ ದೇಶದ ರಾಷ್ಟ್ರಪತಿಗಳಿಂದ, ನಮ್ಮ ದೇಶದ ರಾಷ್ಟ್ರಪತಿಗಳು ಯಾರು, ದ್ರೌಪದಿ ಮುರ್ಮು ಅವರಿಂದ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸನ್ಮಾನ ಮಾಡಿಸ್ತಾರೆ. ಇನ್ನು ಅರ್ಜುನ ಪ್ರಶಸ್ತಿ, ಇದು ದ್ರೋಣಾಚಾರ್ಯ ಪ್ರಶಸ್ತಿ ಅಂದ್ರೆ ಯಾರು ಅವರಿಗೆ ತರಬೇತಿಯನ್ನು ಕೊಟ್ಟಿರ್ತಾರೆ, ಸರ್ಸ್ ಏನು ಕೋಚಸ್, ಅವ್ರಿಗೆ ಏನ್ ಮಾಡ್ತಾರೆ, ದ್ರೋಣಾಚಾರ್ಯ ಅವಾರ್ಡ್ ಅನ್ನ ಕೊಡ್ತಾರೆ. ಎಷ್ಟು? 15 ಲಕ್ಷ. ದ್ರೋಣಾಚಾರ್ಯ ಎಷ್ಟಿದೆ? ಅರ್ಜುನ್ ಪ್ರಶಸ್ತಿಗೆ ಅದೇ ಪ್ರತಿಮೆ ಮತ್ತು 15 ಲಕ್ಷ ಕ್ಯಾಶ್ ಪ್ರೈಸ್. ಇವು ಪ್ರತಿ ವರ್ಷ ಕೊಡ್ತಾರೆ ದೇಶದಲ್ಲಿ. ಪ್ರತಿ ವರ್ಷ ಯಾರು ಕ್ರೀಡೆಯಲ್ಲಿ ಪ್ರತಿ ವರ್ಷ ಸಾಧನೆ ಮಾಡ್ತಾರಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅವರಿಗೆ ಪ್ರತಿ ವರ್ಷ ಅರ್ಜುನ ಅವಾರ್ಡ್ ಮತ್ತು ದ್ರೋಣಾಚಾರ್ಯ ಅವಾರ್ಡ್ ಕೊಡ್ತಾರೆ. ಇದರಲ್ಲಿ ಮತ್ತೆ ಇನ್ನೊಂದು ಬರುತ್ತೆ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ. ಗೊತ್ತಿಲ್ಲ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ. ಎಷ್ಟು? 30 ನಿಮಿಷ ಆಯ್ತಾ? ಇಲ್ರಿ ಸರ್, ಎಷ್ಟಿಗೆ? 27. ರಾಜೀವ್ ಗಾಂಧಿ ಅವರು ಯಾರು ಗೊತ್ತಿಲ್ಲ, ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ. ಏನು ರಾಹುಲ್ ಗಾಂಧಿ ಹೆಸರು ಕೇಳಿದ್ರಲ್ಲ, ರಾಹುಲ್ ಗಾಂಧಿ ಅವರ ತಂದೆಯವರು. ಸೊ ಇವರು ಇಂದಿರಾ ಗಾಂಧಿಯವರ ಮಗ. ಇಂದಿರಾ ಗಾಂಧಿ ಅವರ ಏನ್ ಮಾಡಿದ್ರು ಅವರಿಗೆ ಅಂದ್ರೆ, ಅಧಿಕಾರದಲ್ಲಿದ್ದಾಗಲೇ ಅವರಿಗೆ ಕಾವಲು ಕಾಯ್ತಿದ್ರಲ್ಲ ಅವ್ರ ಮನೆ ಹತ್ರ. ಸೊ ಕಾವಲು ಪಡೆ ಸೈನಿಕರೇ ಅವ್ರಿಗೆ ಮಾಡಿದ್ರು ಗುಂಡಿಟ್ಟು ಕೊಂದ್ರು ಇಂದಿರಾ ಗಾಂಧಿ ಮನೆಯಲ್ಲೇ. ಏನ ದ್ವೇಷ ಅದು ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಸತ್ತ ಮೇಲೆ ಅವರ ಮಗ ರಾಜೀವ್ ಗಾಂಧಿಗೆ ಏನ್ ಮಾಡಿದ್ರು, ಪ್ರಧಾನಿ ಹುದ್ದೆಯನ್ನ ಕೊಟ್ಟರು. ಸೊ ಅವರು ಕೂಡ ಸ್ವಲ್ಪ ವರ್ಷಗಳವರೆಗೆ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ಸೊ ತಮಿಳುನಾಡಿಗೆ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಒಬ್ಬ ಮಹಿಳೆ ಸೊ ಅವಳಿಗೆ ಮಾಲೆ ಹಾಕಕ್ ಹೋಗ್ತಾಳೆ, ಗೊತ್ತಿಲ್ಲ. ಒಂದು ಮಾಲೆ ಹಾಕಿದ ತಕ್ಷಣ ಅದು ಮಾಲೆಯಲ್ಲೇ ಟೈಮರ್ ಬಾಂಬ್ ಇಟ್ಟಿರ್ತಾರೆ, ಗೊತ್ತಿಲ್ಲ. ಮಾಲೆ ಹಾಕಿದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ. ಸೊ ಅವನ ಪೀಸ್ ಆಗಿ ಬಿದ್ದಿರುತ್ತೆ ಅವನ ದೇಹ. ರಾಜೀವ್ ಗಾಂಧಿ ನಮ್ಮ ದೇಶದ ಪ್ರಧಾನಮಂತ್ರಿ ದೇಹ ಎಲ್ಲೆಲ್ಲೂ ಪೀಸ್ ಆಗಿ ಬಿದ್ದಿರುತ್ತೆ. ಅವನ್ನೆಲ್ಲ ತಗೊಂಬಂದು ಜೋಡಿಸಿ ಒಂದು ಇದರೊಳಗೆ ಇಟ್ಟು ಅವನಿಗೆ ಸುಟ್ಟು, ಗೊತ್ತಿಲ್ಲ. ಸೊ ಅವರು ನಿಧನರಾದ ಮೇಲೆ ಅವರ ಹೆಸರಿನ ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಮಾಡಿದ್ರು. ಫಸ್ಟ್ ಅರ್ಜುನ್ ಅವಾರ್ಡ್ ಹೈಯೆಸ್ಟ್ ಆಗಿತ್ತು, ಗೊತ್ತಿಲ್ಲ. ಇದು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂದ್ರೆ ಎಲ್ಲರೂ ಕೊಡಲ್ಲ, ವರ್ಷದಲ್ಲಿ ಒಬ್ಬರು ಅಥವಾ ಇಬ್ಬರು ಅಷ್ಟೇ ಕೊಡ್ತಾರೆ. ಅಂದ್ರೆ ಸಾಕಷ್ಟು ಸಾಧನೆ ಮಾಡಿದ್ರು. ಇವಾಗ ಅದನ್ನು ಕೊಡ್ತಾ ಇದ್ರೆ. ಬಟ್ ಅರ್ಜುನ್ ಪ್ರಶಸ್ತಿ ಖೋ ಖೋ, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್, ಓಟಗಳಲ್ಲಿ
ಜಿಗಿತಗಳಲ್ಲಿ ಎಸೆತಗಳಲ್ಲಿ ಯಾರ್ಯಾರು ಸಾಧನೆ ಮಾಡ್ತಾರಲ್ಲ ಅವರಿಗೆ ಪ್ರತಿ ವರ್ಷ ಏನ್ ಮಾಡ್ತಾರೆ ಅರ್ಜುನ ಅವಾರ್ಡ್ ಅನ್ನ ಕೊಡ್ತಾರೆ. ಈಗ ಮೊನ್ನೆ ಒಬ್ರು ನಮ್ಮ ದೇಶದ ಯುವ ಪ್ರತಿಭೆ ಚೆಸ್ ನಲ್ಲಿ ಏನು ಇಡೀ ವಿಶ್ವಕ್ಕೆ ಪ್ರಥಮ ಸ್ಥಾನವನ್ನು ಪಡೆದರು. ಗುಕೇಶ್ ಅಂತ ಹೇಳಿ, ಅವ್ರ ಹೆಸರೇನು? ಗುಕೇಶ್. ಇಡೀ ಪ್ರಪಂಚಕ್ಕೆ ಚೆಸ್ ನಲ್ಲಿ ಪ್ರಥಮ ಸ್ಥಾನವನ್ನ ಪಡೆದರು ಗುಕೇಶ್ ಅಂತೇಳಿ. ಸೊ ಅವರಿಗೆ ಈಗ ಪ್ರಸ್ತುತ ಏನ್ ಕೊಡ್ತಾರೆ? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? 30 ನಿಮಿಷ ಆಯ್ತಾ?